ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿನಿ. ಬೆಳಗ್ಗೆ 5 ಗಂಟೆಗೆ ಹೇಳ್ಬೇಕಂದು 6 ಗಂಟೆಗೆ ಎದ್ದು ನೋಡಿ. 6 ಗಂಟೆಗೆ ಎದ್ದು ಅಂಗಳ ಕಸ ಹುಡುಗಿ ರಂಗೋಲಿ ಹಾಕಿ ಒಳಕ್ಕೆ ಬಂದೆ. మరి ಎದ್ದುಗಾನೆ ಅಂಗಳ ಕಸ ಹುಡುಗಿ ರಂಗೋಲಿ ಹಾಕೋದು ಅಭ್ಯಾಸ ಚಲೋ ನೋಡಿ ಸ್ನೇಹಿತರೆ. ನಮ್ಮ ಮನೆ ಕಸ ಗುಡಿಸ್ಬೇಕು. 6:30ಗೆ ಟೈಮು. ಶ್ರಾವಣಿ ಸಾವ್ಕುಮಾರನ ಮಲ್ಕೊಂಡಾರ. ಲೈಟ್ ಇಲ್ಲ ಇವತ್ತು. ಲೈಟ್ ಹೋಗಿ ಕರೆಂಟ್ ಹೋಗ್ಯಾವ. ನೀರು ಬಂದಾವ್ರಿ. ಗುಂಡಿ ಖಾಲಿ ಮಾಡೀನಿ. ನೀರು ಒಲೆ ಹಚ್ಚಿನಿ, ಅದು ಹತ್ತಾವಲ್ಲ ನೋಡಿ. ಗ್ಯಾಸ್ ಕಟ್ಟಿ ಒರೆಸ್ಕೊಂಡಿನಿ. ಅಡುಗೆ ಮನೆ ಕಸ ಹುಡುಗಿ ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ನೀರು ಒಲೆ ಹಚ್ಚಿ ನೀರು ಕಾಯ್ಲಿ ಮಾಡ್ಕೋಬೇಕು ಕೆಲಸ. ಇವತ್ತು ಬಾಂಡೆ ಒಂದಿಷ್ಟು ಬಟ್ಟೆ ಬಾಂಡೆ ನೀರಿಗೆ ಹಚ್ಚಬೇಕು. ಪರ್ಸಾಲಿ ಅಟ್ಟ ಕಸ ಹುಡ್ಕೊಂಬಂದು ನೀರಿಗೆ ಹಚ್ತೀನಿ. ಬಾಂಡೆ ನೋಡಿ ಹಂಗೆ ತುಂಬ ಬಿದ್ದಾವೆ. ನೀರಿಗೆ ಹಚ್ಚೀನಿ ರೀ. ಹತ್ತಾವಲ್ಲ ನೋಡ್ರಿ, ಯಾಕೋ ನಿಂತಿತ್ತದು. ಶ್ರಾವಣಿ ಸಾವ್ಕುಮಾರ ಮುಕ್ಕೊಂದ ಬಾರಿ ತೋರಿಸ್ತೀನಿ ನಿಮಗೆ. ಒಂದು ಒಲೆ ಕಟ್ಟಿ ಮುಕ್ಕ ಇದ್ದು ರೀ. ಮುಕ್ಕ ಇಡ್ಲಿ ಹಾಕಿದ್ದು ನೋಡಿ. ಸೈಡಿ ತೊಗೊಂಡು ಹತ್ತತ್ತಂತೇಳಿ ಇಡ್ಲಿ ಹಾಕೊಂಡೆ. ಇಡ್ಲಿ ಇಟ್ಟಿರ್ತೀನಿ ನಾನು. ಕಟ್ಟಿ ತೊಗೊಂಡು ಮಳೆ ಬಂದಿದೆ. ನಿನ್ನೆ ತಕ್ಕೊಂಡಿಲ್ಲ. ಇಷ್ಟಾಗ ನೀರು ಕಾಸ್ಕೊತ್ಕೊಂಡು ಇಡ್ಲಿ ಪದ್ಲಿ ಹಾಕಿ ಹಾಳೆ ಪಾಳೆ ಹಾಕಿ ಕಾಸ್ಕೊಳೋದ್ರಿ. ಸ್ನೇಹಿತರೆ, ಶ್ರಾವಣಿ ಎದ್ದಾಳೆಲ್ಲ. ಸಾವ್ಕುಮಾರ್ ಮುಕ್ಕೊಂಡನ ಅರ್ಧ ಹಾಸಿ ತೆಗೆದೀನಿ. ಅರ್ಧ ಹಾಸಿ ಅಲ್ಲೇ ಇದಾವೆ. ಎಲ್ಲ ಮನೆಯೂ ಕ್ಲೀನ್ ಆಯಿತು. 7:30 ಆಯ್ತು ನೋಡಿ ಟೈಮು. ನೀರು ತುಂಬಿದೆ. ಶ್ರಾವಣಿ, ಈ ಕಸ ಚೆಲ್ಲಿ ಬಾ. ಕಸ ತುಂಬಿಟ್ಟಿನಿ, ಚೆಲ್ಲಿ ನೋಡಿ. ಶ್ರವಣಕ್ಕ, ಕಸ ಚೆಲ್ಲಿ ಬಾರ ನೋಡಿ ಸ್ನೇಹಿತರೆ. ನೀರು ಕಾದಾವ. ಈಗ ಬಾಂಡೆನೂ ತಿಕ್ಕಿನಿ. ಹಿಟ್ಟನ್ನು ಉಬ್ಬೈತೆ ನೋಡಿ. ಈಗ ದೋಸೆ ಹಿಟ್ಟು ಉಬ್ಬಿ ಬಂದಿದೆ. ಗಾಯ ಅಂತ ನಾನು ತಳ್ಳ ಅರಿವಿ ಹಚ್ಚೀನಿ. ಉಸು ನೋಡಿ ನೀರು ತುಂಬ್ಯಾವು. ನಿಮ್ದು ಉಸು ನೀರು ತುಂಬಿ ಬಟ್ಟೆ ಒಗಿಬೇಕ್ರಿ. 7:30 ಆಗೈತೆ. ಬಟ್ಟೆ ಒಗ್ದಾಕಿ ಚಕ ಮಾಡಿ ಮತ್ತೆ ನೋಡಿ ಬ್ಯಾರಲ್ ಕಚ್ಚಿನಿ. ಬ್ಯಾರಲ್ ಒಂದು ತುಂಬಿ ನೋಡಿ. ಶ್ರವಣ ಜಾಕ್ ಆಗೈತೆ. ಶ್ರವಣ ಮಾತಾಡ್ತಾನ ನೋಡಿ. ನಿಮ್ಗಳು ಮಾತಾಡಪ್ಪಾಜಿ. ಹಾಯ್ ಫ್ರೆಂಡ್ಸ್. ಹೇಗಿದ್ದೀರಿ? ಮಾತಾಡು. ಏನ ಮಾತಾಡ? ಆರಾಮದಿರಿ? ನಾಷ್ಟ ಆಯ್ತೇನ್ರಿ? ಜಾಕ ಮಾಡಿದೆಪ್ಪಾಜಿ. ಶ್ರಾವಣಿದು ಜಾಕ ಆಗೈತೆ ನೋಡಿ ಸ್ನೇಹಿತರೆ. ಶ್ರಾವಣಿದಿಂದ್ರ ನಾನು ಒಮ್ಮಕ್ಕೆ ಶೇಂಗಾ ಹೊಡ್ಕೊಂಡೆ. ಬಟ್ಟೆ ಎಲ್ಲ ಓದಿನಿ. ಅಷ್ಟು ಅವ್ರಿಬ್ರದ್ದು ಜಾಕ ಮಾಡ್ಸೀನಿ. ಬಟ್ಟೆ ಓದಿನಿ. ಒಂದು ಸ್ವಲ್ಪ ಶೇಂಗಾ ಮನೆಯಾಗ ಓದಿ ನೋಡಿ. ಮೊನ್ನೆ ಶೇಂಗಾಕ್ಕೆ ಹೋಗಿದ್ನಲ್ಲ. ಶೇಂಗಾ ಇದು ಕಾಳದು ಔಷಧ ತುಂಬ್ಕೊಂಡು ಎಲ್ಲಿ ಹಾಕ್ತೀವ? ನೀ ಶಾನ್ಯಾಕೈತಿ ನೋಡಿ. ಇದೈತಿ ಉಡಾಳ. ಶೇಂಗಾ ಹೊಡ್ಕೊಂಡು ಚಟ್ನಿ ಮಾಡ್ಬೇಕಲ್ಲ. ಶೇಂಗಾ ನಿನ್ನೆ ಇದ್ದಿದ್ದಿಲ್ಲ ಸ್ನೇಹಿತರೆ. ನಿನ್ನ ಸ್ವಲ್ಪ ಇಸಿದ್ದು ಆಸೆ ಹಾಕಿ ಕೊಬ್ಬರಿ ಹಾಕಿ ಚಟ್ನಿ ಮಾಡ್ಕೊಂಡೆ. ಇವಾಗ ಇವು ಸುರ್ಕೊಂಡು ಚಟ್ನಿ ಕೊಬ್ಬರಿ ಹಾಕಿ ಶೇಂಗಾ ಹಾಕಿ ಚಟ್ನಿ ಮಾಡ್ಕೊತೀನಿ. ಮತ್ತು ಸ್ನೇಹಿತರೆ, ಬಟ್ಟೆನ ಒಗ್ದಿದ್ದು ತೋರಿಸ್ತೀನಿ ಬನ್ನಿ. ಪಡ್ ಮಾಡಬೇಕು. ಇವರಿಬ್ಬರು ಜಾಕ್ ಆಗೈತಿ. ನಂದು ಜಾಕ್ ಇಲ್ಲ. ಉಣ್ಣಾಕ ಪಡ್ಡು ಬಾ. ಒಳ್ಯಾಕೆ ಹಾಕು. ನೀರು ಒಲೆ ಹಚ್ಚಿದ್ದು ನೋಡಿ ಸ್ನೇಹಿತರೆ. ಬಟ್ಟೆ ಹೋಗೋದು ಹಾಕೀನಿ. ಒಣಾಕಬೇಕು. ನಾನು ಅವ್ರಿಗೆ ಊಟಕ್ಕೆ ಮಾಡಿಕೊಡ್ತೀವಿ. 9 ಗಂಟೆ ಆಗೈತಿ. ತಿರುಗಿ ಶೇಂಗಾ ಹೊಡ್ಕೊತ ಕುಂತು 8:30 ಅವ್ರು ಜಾಕ್ ಆಗೈತೆ ಕರೆ. ಆದ್ರೆ ಅರ್ಧ ತಾಸು ಶೇಂಗಾ ಹೊಡ್ಯಾಕೆ ಹೋಗುತ್ತೆ ನೋಡಿ. ಅದಟ್ಟು ಕ್ಲೀನ್ ಮಾಡು. ಹಾಂ, ನೀನು ಮಾಡಿದ್ನಲ್ಲ ಹಂಗೆ ಮಧ್ಯಾಹ್ನ. ಅಪ್ಪ ಒಗ್ಗರಣೆ ಹಾಕ್ಲ ಹಂಗೆ ಮಾಡ. ಪಡ್ಡು ಮಾಡ್ರಿ. ಒಗ್ಗರಣೆ ಹಾಕ್ಬೇಕು. ಅವು ಅಳಸಾಗಬೇಕು ಚಲೋ. ಪಡ್ಡು ಮಾಡ್ರ. ಶೇಂಗಾ ಹುರಿಯಾಕತ್ತಿ ನೋಡಿ. ಅವನು ಬರ್ತಾ ಅಂತ ನೋಡಿ ಸ್ನೇಹಿತರೆ. ಅವನು ಒಂದು 10 ಕಿಲೋ ತೊಗೋತೀನಿ. ನಾನು ಕೂಡ ಅಂತಂದ 3 ಕೂಡ ಹೋಗ್ತೀವಿ ರೀ. ಅಕ್ಕ ಅವ್ವ ನೀರು ಕಾದಿಲ್ರಿ. ನನಗೆ ಹುರಿಯೋದು ಚಾಯ್ ಹೋದ್ವಿ. ಒಳಗೆ ಲೈಟ್ ತೆಗೆದು ಬಾ. ನೀವು ಶ್ರಾವಣಿ ಬಟ್ಟೆ ಓದಾಕಿನಿ. ಸಾವ್ಕುಮಾರ್ ಟಿ ಶರ್ಟ್ ಹಾಕೊಂಡವಳು ಶ್ರಾವಣಿ. ಇಲ್ಲಲ್ಲ? ಹೌದಲ್ಲ? ಕರೆಕ್ಟ್ ಆಗೈತು. ಉಡಾ ನೋಡಿ. ಒಂದು ದೊಡ್ಡ ಕುಕ್ಕರ್ ಮಾತ್ರ ಮ್ಯಾಗ ಇಟ್ಟು ನೋಡಿ. ಸಣ್ಣ ಕುಕ್ಕರ್ ಬಂದಿಂದ ದೊಡ್ಡ ಕುಕ್ಕರ್ ಬಸ್ ನೋಡಿ. ಅಜ್ಜೈತಿವ ಅದಗನ. ಈ ಸಣ್ಣ ಕುಕ್ಕರ್ ಭಾರಿ ಐತಿದು. ಬಾ ಅಪ್ಪಾಜಿ, ಬಿಸಿನೀರು ಕುಡಿ ಬಾ. ಬಿಸಿನೀರು ಕುಡಿ ಬರ್ರಿ ಅಪ್ಪಾಜಿ, ಬರ್ರಿ. ಶೇಂಗಾ ಹುರ್ಕೊಂಡು ಚಟ್ನಿ ಮಾಡಿ ಪಡ್ ಮಾಡಾಗ ಸಿಗ್ತೀನಿ. ಇಷ್ಟು ಬಾಳೆ ಡಬ್ಬ ಹಾಕ್ತೀನಿ. ಅವ್ರಿಗೆ ಬಿಸಿನೀರು ಕುಡಿಸ್ತೀನಿ. ಪಡ್ ಮಾಡ ಮತ್ತು ಕುಡಿಯೋಕೆ ಕಂಟಿನ್ಯೂ ಮಾಡ್ತೀನಿ.
ನೋಡಿ ಸ್ನೇಹಿತರೆ, ಮೆಣಸಿನ್ಕಾಯಿ ಇಷ್ಟು ಹಣ್ಣಗಾಗಿವೆ ನೋಡಿ. 2 ಮೆಣಸಿನ್ಕಾಯಿ ಕೊಳ್ತಾವು. ಇಷ್ಟು ಹಣ್ಣಗಾಗೆ ಎಲ್ಲ ಕ್ಲೀನ್ ಮಾಡಬೇಕು. ಕೊತ್ತಂಬರಿ ಹಾಕೀನಿ. ಚಟ್ನಿ ನೋಡಿ ಏನಿಲ್ಲ ಸ್ನೇಹಿತರೆ, ಸಿಂಪಲ್ ನೋಡಿ. ಇದು ಏನಂತ ಕೊಬ್ಬರಿ, ಶೇಂಗಾ, ಒಂದು ಕರಿಬೇವು, ಒಂದಿಷ್ಟು ಕೊತ್ತಂಬರಿ. ಇವು ಶೇಂಗಾ ಭಾಳ ಅಂತ ನೋಡಿ. ಶೇಂಗಾ ಹೊಡಿದಾಗ ಭಾಳ ಅದು. ಈಗ ಇಷ್ಟು ಮೆಣಸಿನ್ಕಾಯಿ ಹುರ್ಕೋಬೇಕ್ರಿ, ಎಣ್ಣೆ ಹುರಿದು ಹಾಕ್ತೀನಿ ನಾನು. ಹಂಗಂದ್ರೆ ಖಾರ ಟೇಸ್ಟ್ ಚಲೋ ಆಗುತ್ತೆ. ಬನ್ನಿ ಸ್ನೇಹಿತರೆ, ಚಟ್ನಿ ಮಾಡ್ತೀನಿ. ಇಷ್ಟು ಹಣ್ಣಗಾಗಿ ನೋಡಿ. ಮತ್ತು ತೆಗೆದಿಡಬೇಕು. ಫ್ರಿಜ್ಜಲ್ಲಿ ಇದೆ ಎಣ್ಣೆ ಬರ ಕೊತ್ತಂಬರಿ ನೋಡಿ ಸ್ನೇಹಿತರೆ, ಕೊಳ್ತೈತೆ ನೋಡಿ. ಸೋಸ್ಬೇಕು ಇವಾಗ. ಚಲೋ ತೊಗೋಬೇಕು. ಸಾಂಬ್ಳಾರಿ ಬಸ್ ಬಿಟ್ಟಿನಿ, ಬಿಟ್ಟೈತಿ ಕೊತ್ತಂಬರಿ. ಅದಕ್ಕೆ ಸ್ವಲ್ಪ ಗಾಳಿಗಿಲ್ಲ ಅಂತ ಹಾರಾಕೀನಿ. ಫ್ರಿಜ್ ಇರ್ಲಿಕ್ಕೆ ಇಷ್ಟು ಎಣ್ಣೆ ಬೇರೆ ಹೈರಾಣ ಐತೆ ನೋಡಿ. ಫ್ರಿಜ್ ಇತ್ತಂದ್ರೆ ಯಾಕೆ ಬೇ ಮ್ಯಾಕೆ ಮಿಕ್ಸರ್ ರೆಡಿ ಮಾಡವ ತಮ್ಮ. ಮಿಕ್ಸರ್ ಜಾಲ ತಮ್ಮ. ಬ್ರಷ್ ತೆಗಿ ಬೇವ, ಬ್ರಷ್ ತೆಗಿ. ಚಿನ್ನೆ ಒಟ್ಟ ಒಗತ್ತೈಟಲ್ಲ ಸಾಮಾನ. ಇವು ಹಣ್ಗಾಯಿ ಪುಟ್ಟಿ ಹಾಕ್ತಾರೆ. ಅದು ಕೊತ್ತಂಬರಿ ಎಲ್ಲ ಸೋಸಿ ಚಲೋ ತೊಗೊಂಡು ಎಲ್ಲ ಇದು ಮಾಡೀನಿ. ಶ್ರಾವಣಿ ಕಸ ಹುಡುಗಂತ ಏನು ಹುಡುಗಾಕತ್ತಾಳ. ನಾನು ಕೂಡ ಚಟ್ನಿ ಒಗ್ಗರಣೆ ಹಾಕ್ಬೇಕಂತೇಳಿ ಸಾಸ್ಮಿ ಹಾಕಿ ನೋಡಿ. ಸಾಸ್ಮಿ ಕರಿಬೇವು ಅಟ್ಟೆ ಹಾಕಿ ಒಗ್ಗರಣೆಗೆ 5 ರುಬ್ಬಿಟ್ಟಿನಿ. ಈಗ ದೋಸೆ ಟ್ಯಾಂಗ್ ಉಪ್ಪು ಬಂದೈತೆ ನೋಡಿ ಸ್ನೇಹಿತರೆ. ಎಷ್ಟು ಮಸ್ತ್ ಉಬ್ಬೈತೆ ನೋಡಿ. ಉಬ್ಬೈತೆ ಮಸ್ತ್ ಉಬ್ಬೈತ್ರಿ. ಇದಕ್ಕೆ ಏನು ಹಾಕೊಂಡಿದ್ರಿ, ಉಪ್ಪು ಹಾಕಿ ಪಡ್ಡು ಮಾಡಿಬಿಡ್ತೀರಿ ನೋಡಿ ಸ್ನೇಹಿತರೆ. ಮಸ್ತ್ ಚಟ್ನಿ ರೆಡಿ ಆಯಿತು. ಇವಾಗ ಮಸ್ತಾಗ ಪಡ್ಡು ರೆಡಿ ಮಾಡ್ಬೇಕು ನೋಡಿ. ಮಸ್ತಾಗೈತೆ ಚಟ್ನಿ. ಟೇಸ್ಟ್ ಆಗೈತೆ ಗೊತ್ತಿಲ್ಲ. ಇದು ಹಿಟ್ಟು ಮಿಕ್ಸ್ ಮಾಡ್ಬೇಕ್ರಿ. ಹಿಟ್ಟು ಎಣ್ದೈತೆ. ಎಷ್ಟು ಚಂದ ಉಪ್ಪು ಬಂದೈತೆ ನೋಡಿ ಸ್ನೇಹಿತರೆ. ಉಪ್ಪು ಹಾಕ್ಬೇಕು ಇದಕ್ಕೆ. ಉಪ್ಪಿನ ಬಿಟ್ಟಿನಿ. ನಾನು ಶ್ರಾವಣಿ ಗ್ಯಾಸಿಗೆ ಕಟ್ಟಿದ್ವಿ. ಉಪ್ಪು ಕೊಡ ಒಂದು ಹಿಟ್ಟು ಹೊಡಿ ಅಕ್ಕಿ ಎಲ್ಲ ಮನೆ ಕಸ ಹುಡುಗಿಂದು. ಬನ್ನಿ ಸ್ನೇಹಿತರೆ, ಮತ್ತೊಂದು ಪಡ್ಡು ಹಾಕಕ್ಕೆ ವಿಡಿಯೋ ಕಂಟಿನ್ಯೂ ಮಾಡಿ ನೋಡಿ ಸ್ನೇಹಿತರೆ. ಚಟ್ನಿ ಮಾಡಿದ್ದು ಆಯಿತು. ಏನು ಸೋಡಾ ಪುಡಿ ಹಾಕಿಲ್ಲ, ಏನು ಹಾಕಿಲ್ಲ. ಪಡ್ಡು ಮತ್ತು ಮಸ್ತ್ ಬರಾಕತ್ತಾವು. ಹಿಟ್ಟು ಮಾತ್ರ ನೆನೆದೈತೆ. ಶ್ರಾವಣು ಗಲಾಟೆ ಕೇಳಿ ಸ್ನೇಹಿತರೆ. ವಿಡಿಯೋ ಮಾಡಾಕತ್ತಾಗ ಗಲಾಟಿ ಶ್ರಾವಣಂದು. ಒಟ್ಟು ಸೈಲೆಂಟ್ ಅನ್ನೋದಿಲ್ಲ ಮಗ. ಇವ ಚಟ್ನಿ ಹಾಕೊಂಡು ಕುಂತಾರೆ ಅವ್ರಿಗೆ ನಾಷ್ಟ ಮಾಡಾಕ. ನೀನು ಚಂದಿನಾಗ ಉಣ್ಲಿಲ್ಲ. ಉಣ್ರಿನು ಮತ್ತು ಈಗ ಹೊಟ್ಟೆ ಅಂತೀರಿ. ಸರಿ ಕೈ ತಗೊಂಡು ಹೋಗಿ. ಎಷ್ಟು ಜೋತಿತ್ಯ ಶ್ರಾವಣ ನೀನರ. ಸ್ವಲ್ಪ ಸೈಲೆಂಟ್ ಇರಾಕಲಿ ಅಪ್ಪಾಜಿ. ಸೈಲೆಂಟ್ ಉಂಡು ಸಾಲಿ ಹೋಚಿನು. ನೀ ಅಲ್ಲವ, ನೀ ಯಾವ ಸಾಲಿಗೆ ಹೋಗ್ತೀವ ಚಿನ್ನಕ್ಕ. ನಿಮ್ಮ ಮನ್ಯಾಗ ಅಭ್ಯಾಸ ಮಾಡು. ಅಗ್ಗಿ ಪುಸ್ತಕ ಎಲ್ಲ ಅಭ್ಯಾಸ ಮಾಡಿ. ಫೋನ್ ಚಾರ್ಜ್ ಹಾಕಿ ಬಾ. ಬನ್ನಿ ಸ್ನೇಹಿತರೆ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಫೈನಲಾಗಿ ಅವ್ರಿಗೆ ಪಡ್ಡು ಮಾಡಿ ಚಟ್ನಿ ಹಾಕಿ ಅವ್ರಿಗೆ ಉಣ್ಣ ಕೊಡಾಕತ್ತೀನಿ. ಗ್ಯಾಸ್ ಬಂದ್ ಮಾಡಿ ನೋಡಿ. ಬಂದು ಊಟ ಮಾಡ್ಬೇಕು. ಇಬ್ರು ಊಟ ಮಾಡಿಬಿಡ್ರಿ. 2 ಮನೆ ಹಾಕಿಬಿಡ್ರಿ. ಅಕ್ಕಿಗೊಂದು 7 ಇವ್ಗೊಂದು 7 ನೋಡಿ. ಮಸ್ತಾರೀಗ ಅವರು ಹೆಂಗೆ ಶ್ರಾವಣ ಮಸ್ತ ಟೇಸ್ಟ್ ಮಾಡಿ ಹೇಳಿ. ಚಟ್ನಿ ಊಟ ಮಾಡಿರಿ. ನೀವು ಊಟ ಮಾಡಿರಿ. ಅವಸು ಬಟ್ಟೆ ಒಣೆ ಹಾಕಿ ಚಕ್ಕ ಮಾಡಿ ರೆಡಿ ಆಗ್ತೀನಿ ನಾನು. ಸರಿಯಪ್ಪ ಶಾವಿಗೆ ತರಕ್ಕೆ ಹೋಗಕ್ಕೆ ರೆಡಿ ಆಗೀನಿ. ಇದು ಸೀರೆ ಇಟ್ಕೊಂಡು ನೋಡಿ. ಇವಾಗ ಬಟ್ಟೆ ಗಿರಕ್ಕೆ ಬಂದವ್ರಿ. 11:30 ಆ ಟೈಮ್. ಇಲ್ಲೇ ಬಿಸಿಲು ಭಾಳ ಆಯಿತು. ಬಿಸಿಲು ಅಂದ್ರೆ ಅನ್ನಕತ್ತೈತೆ ನೋಡಿ. ಬಟ್ಟೆ ಹಂಗೆ ಕಿತ್ತಾಗೆ ಇಟ್ಟೀನಿ. ಬಟ್ಟೆಗಳು ಬೈ ನೋಡಿ ಹಚ್ಚಿಡ್ತೀನಿ. ಬೇಡ ಅಲ್ಲೈತಿ ಅಂತೊಂಬ ಸುಮ್ಮ ಅದೊಂದು 10 ರೂಪಾಯಿ ನೀರಿನ ಬಾಟ್ಲಿ ಕೈಚಿ ನೋಡಿ. ಬಿಸಿಲು ಹಂಗೆ ಗಿಮ್ ಅಂತೈತಿ ನೋಡಿ ಸ್ನೇಹಿತರೆ. ಅವ ಬಂದು ಕೂತಾ ಅಂತ ಬಿಸಿಲು ಕಾಣವಲ್ದು ಭಾಳ ನಮಗೆ ಬಿಸಿಲು ಐತಿ ನೋಡಿ. ಅವ ಬಂದು ಮಧ್ಯಾಹ್ನ ಕುಂತಾಳಂತ. ಅಕ್ಕನೂ ಬರಲ್ಲ, ನಾನು ಹೋಗಿ ಬರವ ಅಂತಂದು. ದನ ಮುಂದೆ ಯಾರೂ ಇಲ್ಲ, ನೀವು ಹೋಗಿ ಬಾ, ನಾ ಬರೋದಿಲ್ಲ ಅಂತಂದು ಸೀರೆ ಥರ ಇದು ಎಷ್ಟು ರೇಟ್ ಕಮ್ಮಿ ಐತ್ರಿ. ಎಷ್ಟು ಚಂದ ಕಾಣುತ್ತೆ ನೋಡಿ. ಒಂದು ಇದ್ರ ಜೋಡಿ ಇತ್ತಲ್ಲ ಕರಿ ನಮ್ನಿ ನೀರಿ ನಮ್ನಿ ಇತ್ತು. ಅಕ್ಕ ಕೊಟ್ಟೆ. ಇದು ಬ್ಲೌಸ್ ಮ್ಯಾಚಿಂಗ್ ಆಗೈತೆ ನೋಡಿ. ಬನ್ನಿ ಸ್ನೇಹಿತರೆ, ಇನ್ನು ಹೋಗಿ ಮುದ್ದೆ ಮಾಡಕ್ಕೆ ಹೋಗಿ ಅವಂತ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಸ್ಗೆ ಹೋಗುವಾಗ ಏನು ನೋಡಿ ಸಿಂಪಲ್ ರೆಡಿಯಾಗಿ ನಿಮ್ಗೆ ನೈಸ್ ನೋಡಿ. ಇಲ್ಲಿಗೆ ಹೋದ್ರೆ ಇಷ್ಟ ಸಿಂಪಲ್ ಐತೆ ನೋಡಿ. ಸಿಂಪಲಾಗಿ ಚಂದ ಸ್ನೇಹಿತರೆ. ತೀರಾ ಗ್ರ್ಯಾಂಡ್ ಆಗಬಾರ್ದು. ಶ್ರಾವಣ ಹುಷಾರು ನೋಡ ಮನೆ ಕಡೆ. ಯಾರು ಒಳಗೆ ಬಿಡ್ಬೇಡ ನೋಡು. ಯಾರು ಬಂದರು ನಮ್ಮ ಅವು ಇಲ್ಲ ತಲೆ ಹೊರಗಿಂದವರೆಗೆ ಮಾತಾಡ್ಸಿ ಕಳಿಸ್ಬಿಡು. ಒಳಗೆ ಬರ್ಸ್ಕೊಡ್ಬೇಡ. ನಾವು ಹೋಗಿದ್ದು ಕದ ಹಾಕೊಂಡು ಮುಕ್ಕೊಂಬಿಡ್ರು ಒಂದು ತಾಸು. ಚಿಕ್ಕ ಹಾಕೊಂಡು ಮುಕ್ಕೊಂಬಿಡು. ಅಲ್ಲಿ ಕದ ಹಾಕಿ ಅಡ್ಗೆ ಮನೆ ಒಂದು ತಾಸು ಅದಕ್ಕೆ ಊಟ ಮಾಡಿರಿ. ಊಟ ಮಾಡಿ ಆರಾಮಿರಿ. ಬರ್ತೀನಿ ನಾವು ಹೋಗಿ. ಬಾಯ್ ಬಾಯ್ ಬಾಯ್.
ನೋಡಿ ಸ್ನೇಹಿತರೆ, ಮುದ್ದೆ ಬಳಕೆ ಬಂದ್ವಿ. ನಾನೇ ಇಲ್ಲೇ ಅಂಗಡಿ ಒಳಗೆ ಒಂದು ಚಕ್ಲಿ ಪ್ಯಾಕೆಟ್ ತೊಗೊಂಡೆ. ಚಕ್ಲಿ ಪ್ಯಾಕೆಟ್ ತೊಗೊಂಡು ಅವಂತ ಕೊಂಟಿ ಬನ್ನಿ, ಅವ ಇಲ್ಲಿ ಕುಂತಾಳ ನೋಡಿ ಸ್ನೇಹಿತರೆ. ಅವ ಅಲ್ಲಿ ಕುಂತಿದ್ಲು ಕರೆದೆ. ಎಷ್ಟು ಗದ್ದಲ ಐತ್ರಿ ಸ್ನೇಹಿತರೆ, ಬಸ್ ಸಿಕ್ಕಾಪಟ್ಟೆ ಗದ್ದಲ ಇತ್ತು ನೋಡಿ. ನನಗಾದ್ರು ಇಷ್ಟು ಮಂದಿ ನಿಂತಿದ್ದು ನೋಡಿ ಇಷ್ಟು ಗದ್ದಲ ಐತೆ ಬಸ್ ಅನ್ನಂಗೆ ಅನಿಸ್ತು. ಏನು ಮಾಡ್ಬೇಕ್ರಿ, ಆಧಾರ್ ಕಾರ್ಡ್ ಆದ್ಮೇಲೆ ಇಷ್ಟು ಗದ್ದಲಾಗೆ ಆಗುತ್ತೆ ಬಸ್ಸು. ಇವಾಗ ಮಾತ್ರ ಲಗ್ಗಿ ಸೀಸನ್ ಅದಾವಲ್ಲ, ಆ ಕಡೆ ಈ ಕಡೆ, ಹಿಂಗಾಗಿ ಬಸ್ಸು ಸಿಕ್ಕಾಪಟ್ಟೆ ಗದ್ದಲ ನೋಡಿ. ಏನು ಮಾತಾಡೋಂಗೆ ಇಲ್ಲ. ಬೇಕಾದ್ರೂ ಹೋಗ್ಬೇಕು, ಸಾಕಾಗಿ ಬಿಡಬೇಕು, ಆ ಲೆಕ್ಕಕ್ಕಿದೆ ನೋಡಿ ಸ್ನೇಹಿತರೆ. ಏನು ಮಾಡೋಂಗಿಲ್ಲ, ಹಂಗೆ ಬಂದ್ವಿ. ಅದ್ರಾಗ ತೊಗೊಂಡು ಇಲ್ಲಿ ಏನೋ ಚುನಾವಣೆ ಏನೋ ಮಾತಾಡಕತ್ತಿದ್ರು. ಇನ್ನೊಂದು ಏನೋ ಸ್ನೇಹಿತರೆ, ಚುನಾವಣೆ ಮಾತಾಡಕತ್ತಾರ ಮುಂದೆ ಇಲ್ಲಿ ಅದ್ರ ಇನ್ನೊಂದು ಸರ್ಕಲ್ ಮುಂದೆ ಇದು KG ಕಪಲ್ಸ್ ಅಣ್ಣ ಅದಾನಲ್ರಿ, ಪ್ರೇಮು ಅಣ್ಣ, ಅವರು ಬೈಕ್ನ್ಯಾಗ ಹೋದ್ರಿ. ಹಿಂದೊಬ್ರು ಆಂಟಿಯರು ಕುಂತಿದ್ರು. ಅಯ್ಯೋ ಮಿಸ್ ಆಯ್ತು ನೋಡಿ ಅಣ್ಣ ಮಾತಾಡ್ಸೋದು. ನನಗೆ ಅವರು ವಿಡಿಯೋ ನೋಡ್ತಿರ್ತೀನಿ, ಭಾಳ ಮನಸ್ಸಿಗೆ ಬೇಜಾರಾಯಿತು. ವಿಡಿಯೋ ತೊಗೋಬೇಕಂತಾನೆ ವಿಡಿಯೋ ಚಾಲೂ ಮಾಡಿದೆ. ಅವರು ಆಚೆ ಕಡೆ ಮಗಳು ಪಾಸ್ ಆಗಿಬಿಟ್ರು ನೋಡಿ. ಎಂಥ ಒಳ್ಳೆ ಚಾನ್ಸ್ ಅಲ್ಲ. ನಾವು ಅಲ್ಲೇ ಮುಜರಾಗಿದ್ದಾಗ ಇಲ್ಕರ್ ಬಸ್ನೇ ಹೊಂಟಿದ್ದೀವಿ ರೀ. ಪಕ್ಕ ಹೊಡೀನಿ ಪ್ರೇಮು ಅನ್ನೋನ. KG ಕಪಲ್ಸ್ ಅಂತೇಳಿ ಮುದ್ದೆ ಬಾಳ್ದಾರ ನೋಡಿ, ವಿಡಿಯೋ ಮಾಡ್ತಾರೆ ನೋಡಿ. ಈಗ ಪ್ರೇಮು ಅಣ್ಣರ ಹೆಣ್ಮಕ್ಳು ಹೋಟ್ಲ್ ಅದಾರಲ್ರಿ, ನೋಡ್ತಿರ್ಬೇಕು ಎಲ್ಲರೂ. ಆಲ್ಮೋಸ್ಟು ಪ್ರೆಗ್ನೆಂಟ್ ಅಲ್ಲ, ಮೊನ್ನೆ ಶ್ರೀಮಂತರು ಮಾಡಿದರು. ಅವ್ರ ಅಣ್ಣ ಅತ್ತಿಗೆ ಕುಡಿ ಲಾಗ್ನ್ಯಾಗ ಶಾರ್ಟ್ ವಿಡಿಯೋ ಎಲ್ಲ ಚರ್ಚೆ ಮಾಡ್ತಾರೆ ಅವರು. ಕಾಮಿಡಿ ವಿಡಿಯೋ ಭಾಳ ಬರ್ತಾವೆ. ನನಗೆ ಅದೇ ಒಂಥರ ಬೇಜಾರಾಯ್ತು, ತಿಳಿಬಿಳ್ಳಿಲ್ಲ ಅನ್ನಂಗೆ ಆಗಿತ್ತು ರೀ. ಒಬ್ಬಾಕಿದ್ಲ, ಹಿಂಗಾಗಿ ಮತ್ತು ಇಲ್ಲೇ ನಮ್ಮ ಮುದ್ದೇಳ್ದವರೆಲ್ಲ ಯಾವಾಗಾದರೂ ಒಮ್ಮೆಲ್ಲ ಭೇಟಿ ಆಗ್ತಾರ ಅಂಥೇಳಿ ಸುಮ್ಮನೆ ಹಂಗೆ ಬಂದ್ವಿ. ತಂಗಡಿ ಬಂದ್ವಿ ಸ್ನೇಹಿತರೆ. ತಂಗಡಿ ವಿಡಿಯೋ ಮಾಡ್ಯಾರ ಅವರು. ಈ ನೀಲಮ್ಮ ಗುಡಿ ಬಂದಿದ್ದು, ಮತ್ತು ಅಂಗಡಿಯಾಗ ಅವ್ರ ಇದು ಗುಡಿ ಪೂಜೆ ಅರ್ಕೆ ಐತಲ್ರಿ, ಗುಡಿ ಮುಂದೆನೇ ಓದ್ವಿ. ಇದು ವಯಸ್ಸವ್ರು ಕೊಡಕತ್ತೀನಿ ನಾನು. ಅದು ಒಂದು ಇದಾಯಿತು. ಹೊಳಿ ನೋಡಿ ನಮ್ಮ ತಂಗಡಿ ಹೊಳಿ ಹೆಂಗೈತೆ. ನಾನು ಕೂಡ ಇಲ್ಲೊಮ್ಮೆ ಬರಬೇಕು, ಮಕ್ಕಳು ಕರ್ಕೊಂಡು. ಸೂಟಿ ಐತಿ, ಬಂದು ಕಾಯಿ ಹೊಡ್ಕೊಂಡು ಹೋಗ್ಬೇಕು ಅಂತಿರ್ತೀನಿ. ಯಾವಾಗಲೂ ಬರೋದಾಗಲ್ಲ ಸ್ನೇಹಿತರೆ, ಅಂತೀವಿ. ಬರೋದು ಅಷ್ಟು ಸುಲಭ ಇಲ್ಲ. ಇವಾಗ ಏನೋ ಶಾವಿಗೆ ತರಕ್ಕೆ ಹೊಂಟೀವಿ, ಇಳಿಬೇಕಂದ್ವಿ, ಹೋಗು ಲೇಟ್ ಆಗಿತ್ತು, 12 ಗಂಟೆ ಆಗಿತ್ತು ಇಲ್ಲೇ. ಹಾಗೆ ಹೋದ್ವಿ. ನಂಗೆ ಅದೇ ಒಂದು ಭಾಳ ಬೇಜಾರಾಗತ್ತೈತೆ ನೋಡಿ. ಆ ಅಣ್ಣ ಮೀಟ್ ಆಗಿದ್ನಿ ಅಂದ್ರೆ ಬೇಸಿತ್ತು, ಮಾತಾಡ್ಸ್ಕೇರಿ. ಸ್ವಲ್ಪ ಏನೋ ಯೂಟ್ಯೂಬರ್ ಅಂತಂದ್ರೆ ಒಂದು ಸ್ವಲ್ಪ ಅವ್ರ ವಿಡಿಯೋ ನೋಡ್ತೀವಿ ಅಂದ್ರೆ ಯಾವಾಗ್ಲಿಂತನೂ ಅವ್ರ ವಿಡಿಯೋ ನೋಡ್ತೀನಿ. ಈಗಾದ್ರೂ ನೋಡ್ತಿರ್ತೀನಿ ರೀ ನಾನು. ವಿಡಿಯೋ ಚೆನ್ನಾಗಿ ಬರ್ತಾವೆ. ಅವ್ರ ಅಣ್ಣನ ಚಾನಲ್ ಐತಿ, ಆ ಪ್ರೇಮು ಅಣ್ಣಂದು ಅಣ್ಣರದು ಎಲ್ಲ ಚಾನಲ್ ಐತಿ. ಖುಷಿ ಆಗುತ್ತೆ ನೋಡಿ. ಅವ್ರದ್ದೊಂಥರ ಫ್ಯಾಮ್ಲಿ ಮಸ್ತ್ ಐತೆ ನೋಡಿ. ಅಮ್ಮ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ವಿಡಿಯೋ ಚೆನ್ನಾಗಿ ಮಾಡ್ತಾರೆ. ಇಲ್ಲೇ ನಾನು ದನ್ನೂರು ಕ್ರಾಸಿಗೆ ನಿಂತೀನಿ ನೋಡಿ ಸ್ನೇಹಿತರೆ. ಯಾವ ಗಾಡಿನೇ ಇಲ್ಲ, ಸಿಕ್ಕಾಪಟ್ಟೆ ಬಿಸಿಲು. ಅವ್ವನೂ ನಿಂತಿದ್ಲು. ಅವ್ವ ಫೋನ್ ಹಚ್ಚಿದ್ರು, ಮಾಮನ ಮಗಳು ಎಂಗೇಜ್ಮೆಂಟ್ ಐತಂತ. ಅವರಲ್ಲಿ ಅವ್ರ ಊರಿಗೆ ಬಂದಾರಿ. ಅವ್ವ ಏನೈತಿ ಇಲ್ಲದಾಳ, ಹಿಂಗಾಗಿ ಅವ್ರ ಸೈಡಿಗೆ ಕಿಸರು ಬಾಸ್ರಲ್ರಿ. ಹೊರಗಡೆ ಹೋದ್ರೆ ನಾನು ಮಾತಾಡ್ಬೇಕಂದೆ, ಗಾಡಿ ಸೌಂಡು, ಮನುಷ್ಯ ಅಲ್ಲೆಲ್ಲ ಕುಂತವ್ರು ಮಾತಾಡಿ ಸೌಂಡು, ನನಗೆ ಒಂಥರ ಮನಸ್ಸು ಇನ್ಶರ್ಟ್ ಆದಂಗೆ ಅಟ್ಟು ಕಿಸರು ಬಾಸ್ ಅಟ್ಟು ಕಿರಿಕಿರಿ ಅಂತಲ್ಲ, ಹಂಗಾತು ನನಗೆ. ಇನ್ನು ವಿಡಿಯೋದಾಗ ಅಲ್ಲಿ ಮಾತಾಡಿದ್ನಂದ್ರೆ ತೀರಾ ಕಿರಿಕಿರಿ ಆಗುತ್ತೆ ಅಂತೇಳಿ ನಾನೇನು ಮಾತಾಡಲಿಲ್ಲ. ಸೀದಾ ಅಲ್ಲಿಂದ ಶಾವಿಗೆ ಅವ್ರ ಮನೆಗೆ ಬಂದು ನೋಡಿ. ಇಲ್ಲೇ ಫೈನಲ್ ಆಗಿ ಇದು ಮರುಳ ನಮ್ಮೂರ ನೋಡಿ. ಅತ್ತಿ ತವ್ರ ಮನ್ಯಾಗ ಅದಾರಿ ನಮ್ಮ ಮಾವಾರು. ಇವಾಗ ನಾವಿರೋದು ಈಗ ಅತ್ತಿ ತವ್ರ ಮನ್ಯಾಗ ಅದೀವಿ. ನಮ್ಮ ಮಾವಾರ ಊರಿದೆ ನೋಡಿ ಮರುಳ. ಶಾವ್ಗೆ ಮಾಡಿ ಹಾಕ್ಯಾರ, ಇಲ್ಲೇ ಕಾಣ್ತಿರ್ಬೋದು. ಶಾವ್ಗೆ ಮಿಷನ್ ಇಲ್ಲೇ ಐತೆ. ಹಿಂಗೆಲ್ಲ ವರ್ಬಿಸಿದ್ರೆ ಯಾವ್ದಾದ್ರು ಬಿಸ್ನೆಸ್ ಮಾಡ್ಬೋದು. ಎಷ್ಟು ಬೆಳ್ಳಗದ ನೋಡಿ ಸ್ನೇಹಿತರೆ ಶಾವ್ಗೆ, ಕಾಣ್ತಿರ್ಬೇಕು. ಇದ್ರಾಗ ಎಷ್ಟು ಹೆಂಗೆ ಕೊಡ್ತಾರೋ, ತೂಕ ಮಾಡಿ ಕೊಡ್ತಾರೋ ಗೊತ್ತಿಲ್ಲ, ಆಮೇಲೆ ಹೇಳ್ತೀವಿ ಸ್ನೇಹಿತರೆ. ಇವಾಗ ಬಂದೀವಿ, ಅವರು ಕುಂತಾರ ಟಿನ್ ಬಾಕ್ಸ್. ನಾವೇನೂ ತಂದಿಲ್ಲ, ಪುಟ್ಟಿಯ ತರಬೇಕಾಗಿತ್ತು ರೀ. ನೀವೇ ಕೂಡ ಹಂಗಂದ್ರೆ ಹಾಕಿ ಕೊಡ್ತಿದ್ದಿ ನಾವು ಅಂದರು. ನಮಗೇನೂ ಗೊತ್ತಿಲ್ಲ ಸ್ನೇಹಿತರೆ, ಹಂಗೆ ಶಾವ್ಗೆ ಅನ್ನೋಣ ಹಂಗೆ ಹೋಗ್ಬಿಟ್ಟಿವಿ. ಕ್ಯಾರಿ ಬ್ಯಾಗ್ನ ಹಾಕಿ ಕೊಡ್ತೀನಿ ಅಂದ್ರೆ ಬೇಡದು. ಶಾವ್ಗೆ ಒಣಗ್ಯಾಕೆ ಹಾಕ್ಯಾರಿ. ಬಿಸಿಲು ಮಾತ್ರ ಮಸ್ತ್ ಐತೆ. ನಾವು ಕೂಡ ಆದರೂ 1-2 ದಿನ ಒಣಗಿಸ್ಲೇಬೇಕು ರೀ ಶಾವ್ಗೆ. ಇವಾಗ ನೋಡಿ ಆ ಆಂಟಿಯರು ತೆಗೆದು 3 ಕೋಲು ಹಾಕಿದ್ರಂದ್ರೆ 5 ಕಿಲೋ ಅಂತ, 6 ಕೋಲು ಹಾಕಿದ್ರಂದ್ರೆ 10 ಕಿಲೋ ಅಂತ ನೋಡಿ. 5 ಕಿಲೋವು ತೂಕ ಮಾಡೇ ಮಾಡ್ತಾರಂತ ರೀ. ರವೆ ತೂಕ ಮಾಡೇ ಶಾವ್ಗೆ ಮಾಡ್ತಾರಂತ. ಹಿಂಗಾಗಿ ಮತ್ತು ಚಲೋ ಬಿಡಿ, ಹಂಗೆ ರವೆ ತೂಕ ಮಾಡೇ ಮಾಡೋದು ನೋಡಿ. ಇಲ್ಲಿ ಅವು ಏನಂತ ಹಸಿ ಅದಾವ್ರಿ, ಮೊದಲೇ ಮಾಡಿಟ್ರೆ ಲೆಕ್ಕ ಅಂತ.
ನಮಗೆ ಅಂಬಿಟ್ರೆ ತೂಕ ಇಲ್ಲಲ್ಲ. ನೋಡಿ ಸ್ನೇಹಿತರೆ, ಶಾವ್ಗಿ ಎಲ್ಲ ಕಟ್ಕೊಂಡು ನಾವು ಇನ್ನು ಊರ ಕಡೆ ಹೋಗ್ತೀವಿ. ಟೈಮ್ ಬಂದು 2:30 3 ಗಂಟೆ ಬಂದೈತೆ. ಬಸ್ 4ಕ್ಕೆ ಐತೆ ಅಂತ ಲೇಟ್ ಆಯ್ತು ರೀ. ಇಲ್ಲೇ ಅವ್ರು ಕಟ್ಟೋದು ತೆಗಿಯೋದು ಶಾವ್ಗಿ ಹಾಕೋದು. ಹೀಗಾಗಿ ಅವಾಗ ನನಗೆ ತೆಗೆದು ಹಾಕಿ ಕಟ್ಟಿ ಕೊಡಬೇಕಲ್ಲ. 2:30 ಆಗೈತೆ ರೀ. 3:30 4 ಗಂಟೆಗೆ ಐತೆ ಬಸ್ಸು. ನಾವು ಮುದ್ದೆ ಒಳಗೆ ಹೋಗೋರಾಗ 5 ಗಂಟೆ ಆಗುತ್ತೆ. ಬನ್ನಿ ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ನೋಡಿ. 6 ಗಂಟೆ ಆಯ್ತು ನೋಡಿ. ನಾ ಇಲ್ಲಿ 12 ಗಂಟೆಗೆ ಬಿಟ್ಟೀನಿ. ಮರುಳ ನೋಡಿ, ಮರುಳ ಅಂದ್ರೆ ನಮ್ಮ ಊರು. ಅದು ನಮ್ಮದು ಇವರು ತಳ ಅಲ್ಲ ಸ್ನೇಹಿತರೆ. ಮರುಳ ನಮ್ಮದು ಮುತ್ಯ ಮಾವನೂರು, ನಮ್ಮೂರಿ. ಇದು ಅತ್ತಿ ತವ್ರ ಮನೆ ನೋಡಿ, ನಮ್ಮ ಅತ್ತಿ ತವ್ರ ಮನೆ. ಮರುಳ ಅಂದ್ರೆ ಮಾವನೂರು. ಅಸ್ತಿ ಬಂದಾರಲ್ಲ ಅತ್ತಿಯರು, ಹಿಂಗಾಗಿ ಮಾವರು ಈ ಕಡೆ ಬಂದು ಇಲ್ಲೇ ಸೆಟ್ಲ್ ಆಗ್ಯಾರ. ಮರುಳ ನಮ್ಮೂರು ನೋಡಿದ ಖುಷಿ ಆಯಿತು. ಅಲ್ಲೇ ಶಾವ್ಗಿ ತರಕ್ಕೂ ಆಯಿತು. ಆ ಊರು ನೋಡ್ಬೇಕಂತಾನೆ ಅದಕ್ಕೋಸ್ಕರ ಹೋಗಿದ್ದು ನೋಡಿ. ಎಷ್ಟು ನೋಡಿದ್ದಿಲ್ಲ ರೀ. ನಮ್ಮ ಊರಾಗ ಅಲ್ಲಿನೂ ಮನೆ ಇತ್ತು ಮಾರ್ಯಾರ ಸ್ನೇಹಿತರೆ. ಅಲ್ಲಿನೂ ಮನೆ ಎಲ್ಲ ಇತ್ತು ಮಾರ್ಯಾರ. ಏನೂ ಇಲ್ಲ ಅಲ್ಲಿ ಇವಾಗ. ನಾ ಯಾರ ಮನೆಗೆ ನಮ್ಮ ಅಂತಂಬ್ರೆಲ್ಲ ಇದ್ದರು, ಯಾರ ಮನೆ ಸನಿಯಕ್ಕೂ ಹೋಗಲಿಲ್ಲ. ನಾವು ಶಾವ್ಗಿ ತೊಗೊಂಡು ಸೀದಾ ಬಂದ್ವಿ. ಅಲ್ಲಿ ಮರೊಳಗೆ 1 ತಾಸು ಕುಂತೀವಿ ರೀ. ಬಸ್ಸೇ ಬರಲಿಲ್ಲ. ಅಲ್ಲಿ ಬಸ್ಸಿನ ಸಮಸ್ಯೆ ಭಾಳ ಐತೆ. 12 ಗಂಟೆ ಆಗಿತ್ತು. ಮಾಡಕ್ಕೆ ಹೋಗ್ಬೇಕಾದ್ರೆ 2 ಗಂಟೆ ಆಗಿ ಬಂದಿತ್ತು. 2:30 ಆಗಿತ್ತು. ತೊಗೊಂಡು ಬಂದ್ವಿ. ಹಂಗೆ ಶಾವ್ಗಿ ಮಾಡಿಟ್ಟಿರ್ತಾರೆ ತೊಗೊಂಡ್ಕೇರಿ. ನಾ ಒಂದು 10 ಕಿಲೋ ತೊಗೊಂಡೆ. ಅವ ಒಂದು 10 ಕಿಲೋ ತೊಗೊಂಡು 20 ಕಿಲೋ ಶಾವ್ಗಿ ತೊಗೊಂಡು ಬಂದ್ವಿ. ಬೇಕಾದ್ರೆ ಸ್ನೇಹಿತರೆ ಉಳಿದ್ರು ಮುಂದೆ ವರ್ಷಕ್ಕೆ ಆತಾವು. ಅವೇ ಮಾಗಿ ಶಾವ್ಗಿ ಚಲೋ ಆತಾವು ಅಂತೆ. ಒಣಗಿಸ್ಬೇಕ್ರಿ. ಒಂದು ಚಂದಾಗಿ ಕಾಟ ಮ್ಯಾಗ ಹಾಕ್ಬಿಡ್ತೀನಿ ರೀ. ಒಂದು ಏನರ ಹಾಸಿ ಶಾವ್ಗಿ ಹಾಕ್ಬಿಡ್ತೀನಿ. ಮ್ಯಾಗ ಒಂದು ತಳ ಹಚ್ಚಿಬಿಡ್ತೀನಿ. ಒಂದು 5-6 ದಿನ ಅಲ್ಲೇ ಒಣಗಲಿ. ಬೆಳೆ ಮ್ಯಾಗ ಹಾಕಿರೋ ಬಿಸಿಲು ಗಾಳಿ ಮಳೆ ಐತಿ, ಸುಮ್ಮನೆ ಒಣಗಲ್ಲ. ಪ್ಯಾನ್ ಹಚ್ಚಾರ ಅವರು ಒಣಗಿಸ್ಯಾರ ಬಿಸಿಲಿಗೆ. ಒಂದಿನ ಒಣಗಿಸ್ರಿ ಅಂತ ಹೇಳ್ಯಾರ. ಒಂದು 2-3 ದಿನ ಕಾಟ ಮ್ಯಾಗ ಹಾಕಿಬಿಟ್ಬಿಡ್ತೀನಿ. ಅಲ್ಲಿ ತಗಡಿನ ಜಳ ಬರ್ತಾ ಹೆಂಗಾಗಿ ಒಣಗ್ತಾವು. ಬರ್ರಾಗ ಸ್ನೇಹಿತರೆ ಶ್ರಾವಣಿ ಮನೆಯಾಗಿಲ್ಲ, ಶ್ರಾವಣಕುಮಾರ್ ಮನೆಯಾಗಿಲ್ಲ. ಮನೆ ಅನ್ನಂಗೆ ಮಾಡ್ಯಾರ. ನೋಡ್ಬಾರ್ದು ನೋಡಿ. ನಾನು ಇಕ್ಕಿನ ನೆಂಬಿ ಮನೆ ಬಿಟ್ಟು ಹೋದೆ. ಅದಾಗ ಕುಂತಾಳ ಶ್ರಾವಣಿ. ಎಷ್ಟು ಶಾನ್ಯಕ ತಿಳ್ವೈಕೈತಿ ಅಂತ ಹೇಳ್ತೀರಿ. ಇಕ್ಕಿನ ಮನೆ ಬಿಟ್ಟು ಹೋದ್ರೆ ನಾನು ಕಿಲಿ ಹಾಕೊಂಡು ಹೋಗ್ಬೇಕಿತ್ತು. ಕೂಲರ್ ಸಾಯ್ತಾವು. ಇರ್ಲಾಕ್ ಬಿಡು, ಶಾನ್ಯಕದ ಹುಷಾರದಾಳ, ನೋಡ್ಕೊಂಡು ಓದ್ತಾಳ ಎಲ್ಲ ಅಂತೀನಿ. ನಾವು ಮುಂದಕ್ಕೆ ಹೋಗೋಣ ಹೊರ್ಯಾಕೆ ಹೋದವರು ನಾ ಬಂದ ನೋಡಿ ಸ್ನೇಹಿತರೆ. ಅಲ್ಲಿ ನೀವು ಮನೆ ನೋಡ್ಬೇಕ್ರಿ. ಎಲ್ಲ ಬಟ್ಟೆ ಮಾಲ್ ಐತಿ ಮನ್ಯಾಗ, ಎಲ್ಲ ಐತಿ. ಅಷ್ಟು ಹಂಗೆ ಬಿಟ್ಟು ಹಂಗೆ ಹೋಗ್ಬಿಟ್ರೆ ನೋಡಿ. ಏನು ಮಾಡೋದು. ಬರ್ರಿ ಸ್ನೇಹಿತರೆ, ಶ್ರಾವಣಕುಮಾರ್ ಅಂಗಿ ಕಳ್ದ ನೋಡಿ. ಯಾಕಪ್ಪ ಅಂಗಿ ಕಳ್ದ್ಯಾರ? ಬೇರೆ ಅಂಗಿ ಹಾಕು. ತೋರಿಸ್ಬಾರ್ದಾ? ಮತ್ತು ನೀ ಅಂಗಿ ಹಾಕಿ ಕಳ್ದ್ಯ? ಬಜ್ಜಿ ಸ್ನೇಹಿತರೆ ಮುಂಜಾನೆ ನಾಷ್ಟ ಮಾಡಿ ಹೋಗಿದ್ದು. ನಾನು ಮಾತಾಡಕತ್ತಿದ್ದೆ. ವಿಡಿಯೋ ಬಟ್ಟೆ ಗಿರಕ್ಕೆ ಬಂದು ಹಿಂಗಾಗಿ ಬಂದ್ ಮಾಡಿ ಏನೂ ತೊಗೊಳ್ಳ ಬಿಡ. ಅವರು ಹಂಗೆ ನೋಡಿ ಹೋದರು. ಇಲ್ಲಿ ಬಂದು ನೀರು ಕುಡಿದು ನೋಡಿ. ಏನೂ ತಿಂದಿಲ್ಲ. ಇದು ಸ್ನೇಹಿತರೆ ಮುಂಜಾನೆ ನಾಷ್ಟ ಮಾಡೋಗಿದ್ದು. ಅಲ್ಲಿ ಏನೂ ತಿನ್ನಲಿಲ್ಲ, ಏನಿಲ್ಲ, ಹಂಗೆ ಬಂದ್ವಿ. ಅಲ್ಲೇ ಒಂದು ಪ್ಲೇಟ್ ಬಜ್ಜಿ ತೊಗೊಂಡಿದ್ದೆ. ತಿನ್ನಬೇಕು ಅವ 2 ತಿನ್ಬೇಕಂತ ಒಂದು ಪ್ಲೇಟ್ 4 ಬಜ್ಜಿ ಬಂದಿದ್ದು. ಅಲ್ಲಿ ತಿನ್ಬೇಕು ಅನ್ನೋರಾಗನೇ ಬಸ್ ಬಂದುಬಿಡ್ತು. ಹಂಗೆ ಇಟ್ಕೊಂಬಂದಿಗೆ ತಿನ್ನಕತ್ತ ನೋಡಿ. ಶ್ರಾವಣಿಗೆ ಆಡು ಕೊಟ್ಟೆ. ಹೆಂಗದ ಶ್ರಾವಣಿ ಬಜ್ಜಿ ನೋಡಿ. ಇವತ್ತು ಬಿಸಿಲಾಗ ಅಡ್ಡಾಡಿ ಹೆಂಗೆ ಹೇಳಿ ಸ್ನೇಹಿತರೆ. ಮುಂಜಾನೆ ಎಷ್ಟು ದಿನ ನಮ್ಮ ಮನೆಯಾಗಿದ್ರೆ ಎಷ್ಟು ಸೂಕ್ಷ್ಮಿ ಕರಿ ಅಂತ ಹೇಳ್ತೀನಿ. ಅವತ್ತು ಸ್ನೇಹಿತರೆ ಏನು ಮಾಡ್ತಾ ಗೊತ್ತಿಲ್ಲ. ಇವು ಚಿಕ್ಕೊಂಡು ತೊಂದಿನಿ. 30 ರೂಪಾಯಿ ಕೊಟ್ಟು ಅರ್ಧ kg. 30 ರೂಪಾಯಿ ಕೊಟ್ಟು ಅರ್ಧ kg ಚಿಕ್ಕೊಂಡು. ಇವು 30 ರೂಪಾಯಿ ಎಷ್ಟು ಬಂದು ನೋಡಿ. ಅರ್ಧ kg ತಂದೆ. ನಾನು ಚಿಕ್ಕೊಂಡು ಹೋಗಲ್ಲ, ಶ್ರಾವಣಿ ತಿನ್ನಲ್ಲ. ಶ್ರಾವಣಿ ಒಬ್ಬಾಕಿ ನೋಡಿ 9 ಚಿಕ್ಕೊಂಡು ಬಂದವು. ಇದೊಂದು ಇಲ್ಲ ಹಣ್ಣು ಇಲ್ಲ, ಒಂದು ಹಣ್ಣಂದಿತ್ತು ಕೊಟ್ಟಿನಿ ತಿನ್ನಕತ್ತಾಕಿ. 10 ಚಿಕ್ಕೊಂಡು ಬಂದವು. ಎತ್ತಿಡು ಶ್ರಾವಣಿ, ಎತ್ತಿಟ್ಟು ತಿನ್ನಿರಿ. ನಾವಲ್ಲ, ನೀವೇ ತಿನ್ಬಿಡ್ರಿ. ಅದು ಪಪ್ಪು ನೀವಲ್ಲಮ್ಮ. ನೀವು ಒಂದು ಅರ್ಧ ತಿನ್ಬಿಡ್ರಿ. ಪಡ್ಡದಾವ ಪಡ್ಡು ಉಣ್ತೀನಿ ನಾನು. ನೀವು ತೊಗೊತೀನ್ರಿ. ನೀವು ಬಲ್ಲೆ ಬಾ. ನನಗೆ ಅದು ಪಪ್ಪಲ್ಲೇ ನೀ ಸೊಟ್ಟಿ ಹಂಗೆ ಬಿಡ್ಬೇಕು. ಸೊಟ್ಟಿ ಅಟ್ಟೆ ತೆಗಿಬೇಕು. ಪಿಜ್ಜಾವು ಎತ್ತಿಡು. ಇದು ಮೆತ್ತಗೆ ಬೇಕಾಗ್ತೀನಿ. ಅನ್ನ ಹೆಂಗೆ ತೊಳ್ಕೊತೀನಿ, ಇವನು ತೊಳ್ಕೊತೀನಿ. ದಿನ ಒಂದು ನೀನೇ ತಿನ್ನಕ್ಕೆ ನೋಡು. ಅವೇ ಮುಟ್ಟಲ್ಲ. ಚಿಕ್ಕೊಂಡು ತಿಂತಿ. ನಮಗೂ ಹೋಗಲ್ಲ ನೋಡಿ ಚಿಕ್ಕೋನ್ ಅಂದ್ರೆ. ನೋಡಿ ಸ್ನೇಹಿತರೆ 9:20 ನಿಮಿಷ ಆಗೈತೆ ನೋಡಿ. 6 ಗಂಟೆಗೆ ಬಂದೀನಿ. ಬಟ್ಟೆ ಗಿರಕ್ಕೆ ಒಂದು 4 ಪತ್ಲ ಮಾಡಿದೆ. ಶಾಗಿ ಹಂಗೆ ಸುಸ್ತಾಗಿತ್ತು. ಹಂಗೆ ಮಲ್ಕೋಬೇಕಂತ ಅಂದೆ. ಒಂದು ಕುಳು ಕತೆ ನೋಡುವವೆ. ಅಜ್ಜಿಯರ್ ಕೂಲ್ ಹೆಂಗಿರ್ತಾವ ನೋಡು ಮಮ್ಮಿ. ಹಂಗ ಅಜ್ಜಿಯರ್ ಕೂಲ ತಿಂತಿ. ಅಜ್ಜರ್ ಕೂಲ್ ನೋಡಿ ಶಾಗಿ ಸೇಮ್ ಅಜ್ಜರ್ ಕೂಲ್ ಎಷ್ಟು
ಎಷ್ಟು ಇದು ಕಲರ್ ತ ನೋಡು ಹಂಗ ಸೇಮ್ ಆಗಲ್ಲ ನೋಡಮ್ಮೆ. ಒಣಗ್ಯಾವು ಹ್ಞೂ ಆಗಟ್ಟು ಅಷ್ಟೇ ಶ್ರಾವಣಿ ಹೆಂಗೆ ಹೇಳ್ತಾ ಹೊಡಿ ಸ್ನೇಹಿತರೆ. ಅಜ್ಜರ್ ಕೂಲ ಯಾಕಂದ ಮಮ್ಮಿ ಮ್ಯಾಗ ಒಂದು ಅರಿವಿ ಹಚ್ಚಿಬಿಡ್ತೀನಿ ನಾ ರಾತ್ರಿ ಬೆಕ್ಕು ಪಕ್ಕು ಇದು ಮಾಡಿ ತಿಂತ ಕಡ್ದ ನಾವು ಆ ಬೆಕ್ಕನೆ ಚಲ್ ತಿನ್ಬೇಕೇಮಿ ನಾವಲ್ಲ. ನಿನ್ನ ಮಗ ಏನು ನಿನ್ನ ಮಗ ಶಾಯಿ ಹೇಳ್ತಿದ್ನಲ್ಲಿ ಯವ್ವ. ನನ್ನ ಮಗ ಇಲ್ಲ ನಾನೇ ನಿನ್ನ ಮಗ ಶಾಗಿತ್ತಂಬ ಅಂತಿದ್ದ. ಇವಾಗ ಶ್ರಾವಣಿ ಮಗ ಅಲ್ಲ ನನ್ನ ಮಗನೇ ಇಲ್ಲ. ಅಜ್ಜದ ಶ್ರಾವಣಕ್ಕ ತಗೊಂಬರ್ರ ಮಳ್ ಬಿಡ್ತು ನೋಡಿ. ಸುಸ್ತಾಗೈತಿ ಇನ್ನ ಮನ್ಯಾಗಿದ್ರ ಸುಸ್ತಾಗಲ್ಲ. ಶಾವಿಗೆ ಮಕ್ಕಳು ನನಗೆ ಅಷ್ಟೊಂದು ಶಾವಿಗೆ ಹೋಗಲ್ಲ ಸ್ನೇಹಿತರೆ. ಉಪ್ಪಿಟ್ಟು ಮಾಡ್ರೆ ತಿಂತೀನಿ. ಚೌಗಿ ಪುಷ್ಟ ಭಾಳ ಇಷ್ಟ ಮಾಡುತ್ತದ ಒಣಗ್ಲಿ ಇನ್ನೊಂದು ವಾರ ಹೋಲಿವ ಯವ್ವ ನನಗೆ ಹಲ್ಲು ಹೋಗೈತಿ. ನನಗೂ ಶಾವಿಗೆ ಪುಷ್ಟ ಇಷ್ಟ. ನನಗೆ ಬದಾಮಿ ಗೋಡಂಬಿ ಇಲ್ಲ ಮತ್ತೆ ಹಂಗ ಸುಮ್ಮ ಅದು ಶಾವಿಗೆ ಅಲ್ಲ ಉದ್ಯೋಗಕ್ಕೆ ಹೋದ್ರ ಮಮ್ಮಿ ಗೋಡಂಬಿ ಅವು ನೆನ ಮಣಕ ತಿನ್ಬೇಕಂತ ಮುಂಜಾನೆ ಶಕ್ತಿ ಬರ್ತೈತೆ ಅಂತ ಯಾರು ಅಂತಾರ. ಅಂತಾರ ಬಿಡವ. ನಮ್ಮ ಪರಿಸ್ಥಿತಿ ಹೆಂಗೈತಿ ನೋಡ್ಕೋಬೇಕು ಶ್ರಾವಣಕ್ಕ. ಮಂದಿದೇನು ಅಂತಾರ ಮಂದಿ ಅವು ಸಾಕಾಡ್ತಾರೆ ತರ್ತಾರೆ ತಿಂತಾರೆ. ನಾಳೆ ನೀವು ನಿಮ್ಮ ಮಕ್ಕಳು ತಿನ್ನಿಸ್ತೇವ. ನಾನು ಬಾರಿ ಐತಿ ನನಗೆ ಎಷ್ಟಾಗುತ್ತೆ ಅಷ್ಟು ನಾನು ಹೋಗ್ತೇವೆ ತಗೊಂಡು ನಿಮ್ಮ ಮಕ್ಕಳು ತಿನ್ನಿಸ್ರಿ. ನಮ್ಮ ಮಕ್ಳಿಗೆ ಯಾಕೆ ಮಮ್ಮಿ ನಿನಗಾಗಿ ತಿನ್ನಿಸ್ತೇವೆ ಮಮ್ಮಿ. ಯವ್ವ ನಂದೆಲ್ಲ ನೀನು ಒಬ್ರು ತಗೊಳಕ್ಕೆ ಕಣ್ಣು ಹತ್ತಿ ಕಾಳಾಗಿರ್ತಾರೆ. ನಾನು ಮುದ್ದಿಕಾಗಿದ್ದು ತಿನ್ನಿಸ್ಬಾರ್ದು ನಮ್ದು ಅರ್ಧ ಇರ್ತೈತಿ ಅಮ್ಮಿ. ನೀವು ಮುದ್ದಿಕಾಗಿತ್ತಿ ಬಿಡು. ಈಗ ಅಮ್ಮ ಮುದ್ದಿಕಾಗ್ಯಾಳ ಆಕೆ ಎಲ್ಲ ತಿಂತಾಳಿಲ್ಲ. ನಾವು ಹಂಗೆ ತಿನ್ಬೇಕು. ಯಾರು ತಿನ್ನಿಸ್ತಾರ ರೊಕ್ಕ ಕೊಟ್ಟು ನನಗೆ? ನಮ್ಮ ತಮ್ಮ ನೋಡ್ತೀನಿ ಯವ್ವ ಹೆಂಗೆ ಜಾಕ್ ಮಾಡ್ತೀನಿ ನಾಳೆ. ನಾ ಮಾತ್ರ ನಿಮ್ಮನ್ನ ಜಾಕ್ ಮಾಡ್ತೀನಿ. ನೀವೇನಂತೀರ? ಮಮ್ಮಿ ನೀವು ಅಮ್ಮನ ಜಾಯಿಂಟ್ ಮಾಡಲ್ಲ? ಮಾಮ ಮಾಡ್ತಾನಲ್ಲ. ನಾವು ಲಗ್ನ ಮಾಡ್ಕೊಂಡ್ ಬಂದೀವಿ. ಮಾಮ ಮಾಡ್ತಾನಿಲ್ಲ? ಮಾಡ್ತಾನ. ಎಲ್ಲಕ್ಕಿಂತ ವಯಸ್ಸು ಮಾಮಾಗ ಭಾಳ ಐತಿ ವಯಸ್ಸು. ನೌಕರಿ ಐತೆ ಮಾಮ ಮಾಡ್ತಾನೆ. ಇಲ್ಲೇ ಒಳ್ಳೆ ಕಟ್ಟಿಡು ಬೇಡ ತಳ ಜಾಸ್ತಿ ಬೇಡ. ನಿಂಕಿತ್ತಲ್ಲ ಫಸ್ಟ್ ಸ್ಟ್ಯಾಂಡಿಲ್ ಮಮ್ಮಿ ಮಾಮ 5 ವಯಸ್ಸು ಭಾಳ ಐತೆ ಮಾಮ. ನನಗೆ ಅನ್ಯಾರ ಚಿಂತೆ ಎಲ್ಲ ಆಗಿರ್ಬೇಕಿತ್ತು ಮಮ್ಮಿ. ಚಿಂತೆ ಮಾಡ್ಕೊಂಡು ದಪ್ಪ ಹಾಕಕ್ಕೆ ಯಾಕಲ್ಲ ಹೆಚ್ಚೇನಿ ಮತ್ತೆ ನನ್ನಂಗಿರ್ಬೇಕತ್ತೆ. ಮತ್ತೆ ಚಿಂತೆವ ತರೋದು ಹಾಕೋದು ಬ್ಯಾಗ್ ನಿನಗೇನು ಒಂದು ಇಲ್ಲಿ ಕಡಿತೈತಿರಿ ಮನ್ಯಾಗ. ನಮ್ಗೆ ಗೊತ್ತಾಗಬೇಕು. ಇದನ್ನ ಹಾಕ್ಬಿಡ್ತೀವ ಅರಿಬಿನ ಇಲ್ಲ ಹಾಸಿಗೆ ಹೆಂಗಾರ ಮಾಡು. ರಾತ್ರಿ ಏನಾರ ಬೆಕ್ಕರ ಅಲ್ಲಿ ಹಲಿ ಇಲ್ಲಿ ಬೆಲ್ಲಿ ಏನಾರ ಇಲ್ಲಿ ಇದು ಮಾಡ್ಬೇಕತ್ತೋಡ. ಇಲ್ಲಿದು ಇದು ಪುಸ್ತಕ ಇರ್ತೈತಿ. ಇಲ್ಲಿ ಪುಸ್ತಕ ಐತಂತ ಆ ಪುಸ್ತಕ ತೆಗಕ್ಕೆ ಸಿರ್ಬೇಕು. ಕಾಲ ಅಂಟ್ಕೊತಾವ ಮುಂಜಾನೆ ಅರ್ಕ ತೆಗಿಬೇಕು. ಯಾಕೆ ಅಂಟ್ಕೊಂಡಿರ್ತಾರೊಳಗ ಸರಿ ಒಚ್ಚಾಗ್ರ ಹೆಂಗೆ ಹೊಚ್ಚಿಟ್ಟು ಮಮ್ಮಿ ಈ ಕಡೆ ಐತಿ. ಈ ಕಡೆ ಕಾಣ್ತೈತಿ. ಟಿಕ್ ಟಾಕ್ ಸತ್ತಿರ್ತಾರೆ. ಸೈಲೆಂಟ್ ಸರಿ ಬಂದು ಮುಕ್ಕೊಂಡ್ರು ನೋಡ್ರಿ ಫ್ರೆಂಡ್ಸ್. ನಮ್ಮ ಮಮ್ಮಿ ಎಲ್ಲ ಮಾಡಿ ಕೇಸಿ ಎಲ್ಲ ತಯಾರು ಮಾಡ್ಕೇಸಿ ಹೊಚ್ಚಿದ್ ನೋಡ್ರಿ ಫ್ರೆಂಡ್ಸ್. ನಾಳೆ ಮುಂಜಾನೆ ತೆಗಿದ ಚೆಂತಾಕ ಆಡ್ತಾವು. ತಗೊಂಡಿಟ್ಬಿಡು. ಚೆಂತಾಕ ಇರ್ತೈತಿ. ಬೆಳ್ತಾಕನ ಹಚ್ಚೋದು ಚೆಂತಾಕನ ತೆಗಿದು ಒಂದು 4-5 ದಿನ ಆಡಿ. ಒಂದು 5 ದಿನ ಸರ್. ನೋಡ್ರಿ ಫ್ರೆಂಡ್ಸ್ ಗುಡ್ ನೈಟ್. ಮುಕ್ಕೊಂಡು ಬರ್ರಿ. ಮಾತಾಡ್ತೀನಿ ನೋಡಿ ಸ್ನೇಹಿತರೆ. ಇವಾಗ ನಂದು ಊಟ ಆಯಿತು. ಶ್ರಾವಣಿನೂ ಮುಕ್ಕೊಂದ, ಶ್ರವಣ್ ಕುಮಾರ್ ಮುಕ್ಕೊಂದ. ನಾನು ಮನೆ ಬರೋಕೆ 6 ಗಂಟೆ ಆಗಿತ್ತು. 6 ಗಂಟೆಗೆ ಬಂದವರಿಗೆಲ್ಲ ಸ್ವಲ್ಪ ಶ್ರಾವಣಿಗೆ ತಿನ್ನಿಸಿ ಶ್ರಾವಣಿ ತಿಂತಾ ಬಿಡಿ. ಶ್ರಾವಣಿಗೆ ತಿನ್ನಿಸ್ಬೇಕು. ಶ್ರಾವಣ ಏನು ಮಾಡಿಬಿಡ್ತಾರೆ ಒಳಗಿನ ತಜಿ ತಿಂದು ಮ್ಯಾಗಿನ ತೆಗೆದುಬಿಡ್ತಾನೆ. ಅದಕ್ಕೆ ಅಂತ ತಿನ್ನಿಸ್ಕೇರಿ ಮತ್ತು ರೊಟ್ಟಿ ಮಾಡಿದೆ, ಒಂದು ಪಲ್ಯ ಮಾಡಿದೆ. ಉಂಡ್ರು ಒಂದೊಂದು ರೊಟ್ಟಿ ಊಟ ಮಾಡಿದರು. ನಾನು ಕೂಡ ರೊಟ್ಟಿ ತಿಂದೆ. ರೊಟ್ಟಿ ಭಾಳ ಮಾಡಿಲ್ಲ ಸ್ನೇಹಿತರೆ. 5 ರೊಟ್ಟಿ ಮಾಡಿದ್ದೀನಿ. ಒಂದು ರೊಟ್ಟಿ ಹೋದೈತೆ. ನಾಳೆಗೆ ಕಡೆ ಚುನೆವಾರ ಹಿಡಿತಾರೆ ನಮ್ಮ ಊರಾಗ. ಶುಕ್ರವಾರ ಚುನೆವಾರ ಹಿಡಿತಾರಲ್ಲ ರೊಟ್ಟಿ ಮಾಡಲ್ಲ. ಅದಕ್ಕೆ ಒಂದು ಮಾಡ್ಕೊಂಡು ನೋಡಿ
ಬನ್ನಿ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಫುಲ್ ಸುಸ್ತಾಗೈತೆ, ಟೈಮ್ ಒಂದು 10 ಗಂಟೆ ಆಗೈತೆ. ಮತ್ತೊಂದು 4 ಸೀರೆ ವ್ಯಾಪಾರ ಅದು ಬಂದಿಂದಾನೆ 4 ಪತ್ಲ ಹೋದ್ರು. ಅವ್ರಿಗೂ ಇಟ್ಕೊಂಡಿರೋದು ಹಿಂಗೆ ಮಾಡಿ ಟೈಮ್ ಭಾಳ ಆಯ್ತು ನೋಡಿ, 10 ಗಂಟೆ ಆಗೈತಿ. ಇನ್ಮೇಲೆ ವಿಡಿಯೋ ಎಡಿಟಿಂಗ್ ಮಾಡಿ ತಮ್ಮನೇಲಿ ಟೈಟಲ್ ಮಾಡಿ ಹಾಕಬೇಕು. ಏನು ಮಾಡೋದು ನೋಡಿ, ಎಲ್ಲ ಕಷ್ಟ ಇದೆ ಜೀವನ. ಸ್ವಲ್ಪ ಹಲ್ಲು ಪರವಾಗಿಲ್ಲ, ಇವತ್ತು ಹಲ್ಲು ಕಮ್ಮಿ ಇದೆ. ಮುಂಜಾನೆ ನಾಷ್ಟ ಮಾಡೋದಕ್ಕೆ ಇವಾಗ ಊಟ ಮಾಡೋಕೆ ಹೋದೆ. ಎಲ್ಲ ಕೆಲಸ ಮಾಡಿ ಸುಸ್ತಾಗಿ ನಿದ್ದೆ ಬಂದುಬಿಡ್ತೈತಲ್ಲ, ಊಟನೂ ಹೋಗಲ್ಲ ನೋಡಿ ಸ್ನೇಹಿತರೆ. ಅವ್ರು ಕೂಡ ಆಕಿ ಒಂದು ಶ್ರಾವಣಿ ಒಂದು ಶ್ರಾವಣಕುಮಾರ್ ಒಂದು ತಿಂದರು. ನಾನೊಂದು ತಿಂದೆ ಎಗ್ ಪಪ್ಪು. ಒಲ್ಲೆ ಅಂದ್ರೆ ಅವರು, ಯಾಕೆ ಮಮ್ಮಿ ಖಾರ ಆಯಿತು ಒಲ್ಲೆ ಅಂದರು. ಮತ್ತು ಬಜ್ಜಿ ಅದು ತಿಂದಿದ್ರಲ್ಲ, ಹಿಂಗಾಗಿ ತಿನ್ನಲಿಲ್ಲ. ನಾವೊಂದು ತಿಂದೆ, ಅವ್ರಿಗೆ ತಿಂದ್ಬಿಡ ನಾ ಮಾಡಿದೆ ಪಡ್ಡು ತಿನ್ಬೇಕಂತ. ಪಡ್ಡು ಚಟ್ನಿನೂ ಹಸಿತ್ರಿ ಚಟ್ನಿ ಉಣ್ಬೇಕನ್ನೋದಾಗ ನೀನೇ ತಿಂದ್ಬಿಡು ಮಮ್ಮಿ ಅಂದರೆ ತಿಂದೆ. ತಿಂದು ತೆಗ್ದ ಮಾಡ್ಕೇರಿ ಬಟ್ಟೆ ಕೊಟ್ಟು ಅವಾಗ ಶಾವ್ಗೆ ಒಣ ಹಾಕಿ ಮತ್ತು ಇವಾಗ ವಿಡಿಯೋ ಕಂಟಿನ್ಯೂ ಮಾಡಿ ನೋಡಿ. ಬಾಯ್ ಸ್ನೇಹಿತರೆ, ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ನನ್ನೆಲ್ಲ ಯೂಟ್ಯೂಬ್ ಫ್ಯಾಮ್ಲಿಗೂ ಬಾಯ್. ಥ್ಯಾಂಕ್ ಯು ಸೊ ಮಚ್ ಎಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದಕ್ಕೆ. ಇದೇ ಥರ ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಬಾಯ್, ಗುಡ್ ನೈಟ್.